ಗರ್ಭಾವಸ್ಥೆಯಲ್ಲಿ ಕಾಲು ಸೆಳೆತದಿಂದ ಬಳಲ್ತಾ ಇದ್ದೀರಾ? ರಾತ್ರಿ ನಿದ್ದೆಯ ಮಧ್ಯೆ ಬರುವಂತಹ ಈ ನೋವು ನಿಮ್ಮನ್ನ ಕಾಡ್ತಾ ಇದ್ರೆ ಈ ವಿಡಿಯೋ ನಿಮಗಾಗಿ. ಈ ನೋವಿನ ಕಾರಣಗಳು ಹಾಗೆ ಅದನ್ನ ನಿವಾರಿಸೋದಕ್ಕೆ ಇರುವಂತಹ ಕೆಲವು ಸರಳ ಹಾಗೆ ಪರಿಣಾಮಕಾರಿ ಸಲಹೆಗಳನ್ನ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಗರ್ಭಾವಸ್ಥೆ ಅನ್ನೋದು ಮಹಿಳೆಯರ ಜೀವನದಲ್ಲಿ ಒಂದು ಸುಂದರವಾಗಿರುವಂತಹ ಹಂತ. ಆದರೆ ಈ ಸಮಯದಲ್ಲಿ ಕಾಲು ಸೆಳೆತದಂತಹ ಕೆಲವು ನೋವುಗಳು ಸಾಮಾನ್ಯ. ವಿಶೇಷವಾಗಿ 2ನೇ ಹಾಗೆ 3ನೇ ತ್ರೈಮಾಸಿಕದಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ. ಆದ್ರೆ ಕೆಲವು ಸಲ ಮೊದಲನೇ ತ್ರೈಮಾಸಿಕದಲ್ಲಿ ಕೂಡ ಕಾಣಿಸ್ಕೊಳ್ಬಹುದು. ಗರ್ಭಾವಸ್ಥೆಯಲ್ಲಿ ಕಾಲು ಸೆಳೆತಕ್ಕೆ ಕಾರಣಗಳು ಹೀಗಿವೆ. ಮೊದಲನೆಯದು ರಕ್ತ ಪರಿಚಲನೆಯಿಂದಾಗುವಂತಹ ಬದಲಾವಣೆಗಳು. ಗರ್ಭಾವಸ್ಥೆಯಲ್ಲಿ ದೇಹದಲ್ಲಿ ರಕ್ತದ ಪ್ರಮಾಣ ಹೆಚ್ಚಾಗತ್ತೆ. ಇದು ಕಾಲುಗಳಲ್ಲಿ ರಕ್ತನಾಳಗಳ ಮೇಲೆ ಒತ್ತಡವನ್ನ ಹೆಚ್ಚಿಸಿ ಸೆಳೆತಕ್ಕೆ ಕಾರಣ ಆಗಬಹುದು. ಇನ್ನು ಮಗು ಗರ್ಭದಲ್ಲಿ ಬೆಳೀತಾ ಇರುವ ಸಂದರ್ಭದಲ್ಲಿ ನಿಮ್ಮ ದೇಹದ ತೂಕ ಹೆಚ್ಚಿದಂತೆ ಕಾಲುಗಳ ಸ್ನಾಯುಗಳು ಹಾಗೆ ನರಗಳ ಮೇಲೆ ಒತ್ತಡ ಹೆಚ್ಚಾಗತ್ತೆ. ಇದಲ್ಲದೆ ಪೋಷಕಾಂಶಗಳ ಕೊರತೆ ಕೂಡ ಆಗಿರಬಹುದು. ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂನಂತಹ ಖನಿಜಗಳ ಕೊರತೆಯಿಂದಾಗಿ ಸ್ನಾಯುಗಳ ಕಾರ್ಯನಿರ್ವಹಣೆಗೆ ಅಡ್ಡಿಯಾಗಿ ಸೆಳೆತ ಉಂಟಾಗಬಹುದು. ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾದಾಗ ಕೂಡ ಮಸಲ್ಗಳಿಗೆ ರಿಲ್ಯಾಕ್ಸ್ ಆಗದೇನೆ ನೋವು ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ದೈಹಿಕ ಚಟುವಟಿಕೆಯ ಕೊರತೆಯಿಂದಾಗಿ, ಅಂದ್ರೆ ಒಂದೇ ಸ್ಥಳದಲ್ಲಿ ಹೆಚ್ಚು ಹೊತ್ತು ಕುಳಿತುಕೊಳ್ಳೋದು ಅಥವಾ ನಿಲ್ಲೋದ್ರಿಂದಾಗಿ ಸ್ನಾಯುಗಳು ಗಟ್ಟಿಯಾಗತ್ತೆ. ಇದರಿಂದ ಕೂಡ ಸೆಳೆತ ಉಂಟಾಗಬಹುದು. ಹಾಗಾದ್ರೆ ಈ ಸರಳ ಕ್ರಮಗಳನ್ನ ಅನುಸರಿಸಿದ್ರೆ ನೀವು ಕಾಲು ಸೆಳೆತವನ್ನ ಕಡಿಮೆ ಮಾಡ್ಕೊಳ್ಬಹುದು. ಮೊದಲನೇದಾಗಿ ನೀವು ನಿಯಮಿತವಾಗಿ ವ್ಯಾಯಾಮ ಮಾಡಲೇಬೇಕು. ಪ್ರತಿದಿನ ಸ್ವಲ್ಪ ಸಮಯ ವಾಕಿಂಗ್ ಮಾಡಿ, ಹಾಗೆ ಕಾಲುಗಳನ್ನ ಹಿಗ್ಗಿಸುವಂತಹ ವ್ಯಾಯಾಮಗಳನ್ನ ಮಾಡಿ. ಇನ್ನು ಮಸಲ್ಗಳನ್ನ ಹಿಗ್ಗಿಸಿ. ಮಲಗುವ ಮುಂಚೆ ನಿಧಾನವಾಗಿ ಕಾಲುಗಳ ಸ್ನಾಯುಗಳನ್ನ ಹಿಗ್ಗಿಸಿ. ಇದು ಸೆಳೆತವನ್ನ ತಡೆಯೋದಕ್ಕೆ ಸಹಾಯ ಮಾಡುತ್ತೆ. ಸೆಳೆತ ಬಂದಾಗ ನೋವಿರುವಂತಹ ಜಾಗಕ್ಕೆ ನಿಧಾನವಾಗಿ ಮಸಾಜ್ ಮಾಡಿ. ಇದು ಸ್ನಾಯುಗಳನ್ನ ರಿಲ್ಯಾಕ್ಸ್ ಮಾಡುತ್ತೆ, ಹಾಗೆ ನೋವನ್ನ ಕಡಿಮೆ ಮಾಡುತ್ತೆ. ಮಲಗೋದಕ್ಕಿಂತ ಮುಂಚೆ ಬಿಸಿ ನೀರಿನ ಸ್ನಾನ ಮಾಡೋದ್ರಿಂದಾಗಿ ಸ್ನಾಯುಗಳು ವಿಶ್ರಾಂತಿಯನ್ನ ಪಡೆಯುತ್ತೆ. ಸರಿಯಾಗಿರುವಂತಹ ಪೋಷಣೆ ನಿಮ್ಮ ಆದ್ಯತೆಯಾಗಿರಲಿ. ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಅಂಶ ಹೆಚ್ಚಿರುವಂತಹ ಆಹಾರಗಳನ್ನ ಸೇರಿಸಿ. ಹಾಲು, ಮೊಸರು, ಬಾಳೆಹಣ್ಣುಗಳು ಹಾಗೆ ಸೊಪ್ಪುಗಳನ್ನ ಸೇವಿಸಿ. ಸರಿಯಾಗಿರುವಂತಹ ಪಾದರಕ್ಷೆಯನ್ನ ಧರಿಸೋದ್ರಿಂದ ಕೂಡ ನೋವಿನ ಪ್ರಮಾಣವನ್ನ ಸ್ವಲ್ಪ ತಗ್ಗಿಸಬಹುದು. ಇದಲ್ಲದೆ ದಿನವಿಡೀ ಸಾಕಷ್ಟು ನೀರನ್ನ ಕುಡಿಯಿರಿ, ಹಾಗೆ ಡಿಹೈಡ್ರೇಷನ್ ಆಗದಂತೆ ನೋಡ್ಕೊಳ್ಳಿ. ಸ್ಥಾನವನ್ನ ಬದಲಾಯಿಸ್ತಾ ಇರಿ. ಹೆಚ್ಚು ಹೊತ್ತು ಒಂದೇ ಕಡೆ ಕುಳಿತುಕೊಳ್ಳೋದು ಅಥವಾ ನಿಂತ್ಕೊಳ್ಳೋದನ್ನ ತಪ್ಪಿಸಿ. ಇದರಿಂದಾಗಿ ಕೂಡ ನಿಮ್ಮ ಮಸಲ್ಗೆ ರಿಲ್ಯಾಕ್ಸ್ ಆಗತ್ತೆ. ಗರ್ಭಾವಸ್ಥೆಯಲ್ಲಿ ಕಾಲಿನ ಸೆಳೆತ ಸಾಮಾನ್ಯನೇ ಆದ್ರೂ ಈ ಎಲ್ಲ ಸರಳ ಸಲಹೆಗಳನ್ನ ಅನುಸರಿಸೋದ್ರಿಂದಾಗಿ ತೀವ್ರತೆಯನ್ನ ನೀವು ಕಡಿಮೆ ಮಾಡ್ಕೊಳ್ಬಹುದು. ಆರೋಗ್ಯಕರ ಆಹಾರ, ಸರಿಯಾಗಿರುವಂತಹ ನೀರಿನ ಸೇವನೆ ಹಾಗೆ ನಿಯಮಿತವಾಗಿರುವಂತಹ ವ್ಯಾಯಾಮ ಗರ್ಭಾವಸ್ಥೆಯನ್ನ ಇನ್ನಷ್ಟು ಸುಗಮಗೊಳಿಸುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಈ ರೀತಿಯ ಮಾಹಿತಿಗಳುಳ್ಳ ಲೇಖನಗಳನ್ನ ಓದೋದಕ್ಕಾಗಿ ನೀವು ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ಗೆ ಬನ್ನಿ, ಲೇಖನಗಳನ್ನ ಓದಿ.